ಒಂದು ಸುಂದರ ಹಳ್ಳಿಯಲ್ಲಿ ಚಿನ್ನು ಎಂಬ ಒಬ್ಬ ಚುಟುಕು ಶಾಲಾ ಹುಡುಗ ವಾಸಿಸುತ್ತಿದ್ದನು. ಅವನು 5ನೇ ತರಗತಿಯಲ್ಲಿ ಓದುತ್ತಿದ್ದನು. ಚಿನ್ನು ತುಂಬಾ ಕುತೂಹಲವುಳ್ಳವನಾಗಿದ್ದು, ಹೊಸ ವಿಷಯಗಳನ್ನು ಕಲಿಯಲು ಸದಾ ಆಸಕ್ತಿ ಹೊಂದಿದ್ದನು. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ತನ್ನ ಶಾಲಾ ಯೂನಿಫಾರ್ಮ್ ಧರಿಸಿ ಬ್ಯಾಗ್ ಹಿಡಿದು ಸಂತೋಷದಿಂದ ಶಾಲೆಗೆ ಹೋಗುತ್ತಿದ್ದನು. ಶಾಲೆಯಲ್ಲಿ ಚಿನ್ನಿಗೆ ಹಲವಾರು ಸ್ನೇಹಿತರಿದ್ದರು. ಅವನು ಎಲ್ಲರ ಜೊತೆ ಸ್ನೇಹದಿಂದ ನಡೆದುಕೊಳ್ಳುತ್ತಿದ್ದನು. ಓದಿನಲ್ಲಿ ಚಿನ್ನು ಸರಾಸರಿ ವಿದ್ಯಾರ್ಥಿಯಾಗಿದ್ದರೂ ಅವನು ಯಾವಾಗಲೂ ಪ್ರಶ್ನೆಗಳನ್ನು ಕೇಳಿ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಶಿಕ್ಷಕರು ಅವನ ಈ ಗುಣವನ್ನು ಬಹಳ ಮೆಚ್ಚುತ್ತಿದ್ದರು. ವಿಜ್ಞಾನ ಪ್ರದರ್ಶನದ ಸವಾಲು. ಒಂದು ದಿನ ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನ ಸೈನ್ಸ್ ಎಕ್ಸಿಬಿಷನ್ ನಡೆಯಲಿದೆ ಎಂದು ಘೋಷಿಸಲಾಯಿತು. ಎಲ್ಲಾ ವಿದ್ಯಾರ್ಥಿಗಳು ತಮ್ಮದೇ ಆದ ಒಂದು ಪ್ರಾಜೆಕ್ಟ್ ತಯಾರಿಸಬೇಕಾಗಿತ್ತು. ಚಿನ್ನು ಕೂಡ ಭಾಗವಹಿಸಲು ನಿರ್ಧರಿಸಿದನು. ಆದರೆ ಅವನಿಗೆ ಯಾವ ಪ್ರಾಜೆಕ್ಟ್ ಮಾಡಬೇಕು ಎಂಬುದು ಸ್ಪಷ್ಟವಾಗಿರಲಿಲ್ಲ. ಇದರಿಂದ ಅವನು ಸ್ವಲ್ಪ ಆತಂಕಗೊಂಡನು. ಆ ಸಮಯದಲ್ಲಿ ಅವನ ಶಿಕ್ಷಕರು ಅವನಿಗೆ ಪ್ರೇರಣೆ ನೀಡಿದರು. ಚಿನ್ನು, ನೀನು ನಿನ್ನ ಹಳ್ಳಿಯ ಸಮಸ್ಯೆಗಳ ಬಗ್ಗೆ ಯೋಚಿಸು. ಅದಕ್ಕೆ ಪರಿಹಾರ ನೀಡುವ ಪ್ರಾಜೆಕ್ಟ್ ಮಾಡಬಹುದು ಎಂದು ಹೇಳಿದರು. ಈ ಮಾತು ಚಿನ್ನಿಗೆ ಹೊಸ ಆಲೋಚನೆಯನ್ನು ನೀಡಿತು. ಚಿನ್ನುವಿನ ವಿನೂತನ ಪ್ರಯತ್ನ. ಚಿನ್ನು ತನ್ನ ಹಳ್ಳಿಯಲ್ಲಿ ನೀರಿನ ಕೊರತೆ ಇರುವುದನ್ನು ಗಮನಿಸಿದನು. ಆದ್ದರಿಂದ ಅವನು ಮಳೆ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೆಲ್ ಮಾಡುವ ನಿರ್ಧಾರ ಕೈಗೊಂಡನು. ಮನೆಗೆ ಹೋದ ನಂತರ ಅವನು ತನ್ನ ತಂದೆಯ ಸಹಾಯದಿಂದ ಒಂದು ಸಣ್ಣ ಮಾದರಿ ತಯಾರಿಸಲು ಪ್ರಾರಂಭಿಸಿದನು. ಕೆಲವೊಮ್ಮೆ ಅವನಿಗೆ ಕಷ್ಟಗಳು ಬಂದರೂ ಅವನು ಪ್ರಯತ್ನವನ್ನು ಕೈಬಿಡಲಿಲ್ಲ. ಕೆಲವು ದಿನಗಳ ಕಠಿಣ ಪರಿಶ್ರಮದ ನಂತರ ಚಿನ್ನು ತನ್ನ ಪ್ರಾಜೆಕ್ಟ್ ಪೂರ್ಣಗೊಳಿಸಿದನು. ಪ್ರದರ್ಶನದ ದಿನ ಅವನು ತನ್ನ ಮಾದರಿಯನ್ನು ಬಹಳ ಆತ್ಮವಿಶ್ವಾಸದಿಂದ ವಿವರಿಸಿದನು. ನ್ಯಾಯಾಧೀಶರು ಅವನ ಆಲೋಚನೆ ಮತ್ತು ಪರಿಶ್ರಮವನ್ನು ಕಂಡು ಬೆರಗಾದರು. ಕೊನೆಗೆ ಫಲಿತಾಂಶ ಪ್ರಕಟವಾದಾಗ ಚಿನ್ನು ಮೊದಲ ಬಹುಮಾನವನ್ನು ಗೆದ್ದನು. ಅವನ ಸಂತೋಷಕ್ಕೆ ಮಿತಿಯಿರಲಿಲ್ಲ. ಶಿಕ್ಷಕರು ಮತ್ತು ಸ್ನೇಹಿತರು ಅವನನ್ನು ಅಭಿನಂದಿಸಿದರು. ಅವನ ತಂದೆ ತಾಯಿ ಮಗನ ಸಾಧನೆ ನೋಡಿ ಹೆಮ್ಮೆಯಿಂದ ನಗುತ್ತಿದ್ದರು. ಬದುಕಿನ ಪಾಠ: ನಮ್ಮ ಸುತ್ತಲಿನ ಸಮಸ್ಯೆಗಳನ್ನು ಗಮನಿಸಿ, ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿದರೆ ನಾವು ಖಂಡಿತ ದೊಡ್ಡ ಸಾಧನೆಗಳನ್ನು ಮಾಡಬಹುದು.